ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಬಸವರಾಜ್. ಇವತ್ತು ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೋ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದರಲ್ಲೂ ನಮ್ಮ ಸಾರ್ವಜನಿಕರು ಏನನ್ನು ಹೇಳ್ತಾರೆ. ನಾನು ಇವತ್ತಿರೋದು ರಾಮಣ್ಕರ್ ಸರ್ಕಲಲ್ಲಿ ಇದ್ದೀನಿ. ಇಲ್ಲಿಯ ಸಾರ್ವಜನಿಕರು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಕೇಳೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಪವನ್ ಅಂತ ಸರ್. ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ನಿಮ್ಮ ಪ್ರಕಾರ? BJP ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಸರ್. ಯಾಕೆ ಸರ್, ಕಾಂಗ್ರೆಸ್ ಬಂದರೆ ನಡೆಯಲ್ವಾ? ಇಲ್ಲ ಸರ್, ನಡೆಯಲ್ಲ. ಯಾಕೆ, ಅದೇ ರೀಸನ್ ಏನು ಸರ್? ರೀಸನ್ ಏನಂತಂದರೆ, ನಾವು ಇವಾಗ ಭವ್ಯ ಭಾರತಕ್ಕೋಸ್ಕರ ಒಂದು ಹೊಸ ಕನಸನ್ನು ಕಾಣ್ತಿದ್ದೀವಿ. ಇವಾಗ ಏನು 70 ವರ್ಷದ ಹಿಂದ್ಗಡೆ ಏನು ಆಡಳಿತ ನಡೆದಿತ್ತು, ನಮ್ಗೆ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇವತ್ತು ನಮ್ಮ BJP ಪಕ್ಷದಿಂದ ನರೇಂದ್ರ ಮೋದಿ ಆಯ್ಕೆ ಆಗಿದ್ದಾರೆ. ಅವರೆಲ್ಲ ಅವರ ಯೋಜನೆಗಳಿಂದ ಎಷ್ಟೋ ಜನ ಯುವಕರಿಗೆ ಕೆಲಸ ಸಿಕ್ಕಿದೆ. ನಮ್ಮ ದೇಶ ಇವತ್ತು ಒಂದು ವಿಶ್ವಗುರು ಆಗೋಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಆ ಉದ್ದೇಶದಿಂದ ನಮಗೆ BJPನೇ ಬರಬೇಕು ಸರ್. ಎಲ್ಲ ಸೌಕರ್ಯ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ BJP ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅಂತ ಇಲ್ಲಿ ಸಾರ್ವಜನಿಕರು ತಿಳಿಸ್ತಾ ಇದ್ದಾರೆ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ಅವ್ರೇನೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ಅಜಯ್ ಅಂತ. ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ನಿಮ್ಮ ಪ್ರಕಾರ? BJP. ಯಾಕೆ ಕಾಂಗ್ರೆಸ್ ಬೇಡವಾ? ನರೇಂದ್ರ ಮೋದಿನೇ ಮುಂದಿನ ಪ್ರಧಾನಿ ಆಗ್ಬೇಕಂತನಾ? ಯಾಕೆ ರಾಹುಲ್ ಗಾಂಧಿಗೆ ಅವಕಾಶ ಕೊಟ್ಟರೆ ಆಗಲ್ವಾ? ದೇಶ ಕಾಯೋ ಸೈನಿಕರಿಗೋಸ್ಕರ ಮೋದಿನೇ ಬರ್ಬೇಕಂತಂದೇಳಿ ಹೇಳ್ತಾ ಇದ್ದೀನಿ. ಓಕೆ, ಮತ್ತೊಬ್ಬರು ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನೇತ್ರಾವತಿ ಅಂತ. ಮೇಡಮ್, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ನಾವು ಒಂದ್ಸಲ ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ, ಅವ್ರು ಹೆಂಗೆ ಅಧಿಕಾರ ಮಾಡ್ತಾರೆ ಅಂತ ಆಸೆ. ಅಂದ್ರೆ ನೀವು ಮುಂದಿನ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕಂತನಾ? ಆಗಬೇಕು. ಒಂದ್ಸಲ ಅವ್ರಿಗೂ ಚಾನ್ಸ್ ಕೊಟ್ಟು ನೋಡೋಣ. ಮೋದಿ ಅವರು ಕೆಲಸ ಸಾಕಷ್ಟು ಮಾಡಿದ್ದಾರೆ, ಆದರೂ ಒಂದ್ಸಲ ರಾಹುಲ್ ಗಾಂಧಿಗೆ ಕೊಟ್ಟು ನೋಡೋಣ ಅಂತ. ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಇದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮ್ಮ ಎಲ್ಲ ಮತವನ್ನು ಮೋದಿಗೆ ಸಲ್ಲಿಸಿ ಜೈ ಜೈ BJP. ನೋಡಿ, ವಿದ್ಯಾರ್ಥಿನಿ ಹೇಳ್ತಾ ಇದ್ದಾಳೆ, ನೀವು ಎಲ್ಲರೂ ಮತವನ್ನು ಹಾಕಿ ನರೇಂದ್ರ ಮೋದಿನ ಗೆಲ್ಲಿಸ್ರಿ ಅಂತ ಕೂಡ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾಳೆ. ಅವ್ರದಿನ್ನೂ ವೋಟಿಂಗ್ ಬಂದಿಲ್ಲ, ಆದರೂ ಕೂಡ ಜನರಿಗೆ ಒಂದು ಮೆಸೇಜ್ನ ಕೊಡ್ತಾ ಇದ್ದಾಳೆ ವಿದ್ಯಾರ್ಥಿನಿ. ಮತ್ತಷ್ಟು ಯುವಕರ ತಂಡ ಏನೇನು ಹೇಳುತ್ತೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಕೇಳೋಣ, ಬನ್ನಿ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ಅವರು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್, ಹೇಳಿ ಸರ್, ಏನು ಮಾಡ್ಕೊಂಡಿದ್ದೀರಾ? ನಾವು ಸೆಕೆಂಡ್ PUC ಮಾಡಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾವೆ. ಅಗ್ರಿಕಲ್ಚರ್ ಸರ್. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಸರ್ ನಿಮ್ಮ ಪ್ರಕಾರ? ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಯಾಕೆ ಸರ್, BJP ಬೇಡವಾ? BJP ಏನಲ್ಲ, ಕಾಂಗ್ರೆಸ್ಸಿಂದ ಭಾಳ ರೈತರಿಗೆಲ್ಲ ಉತ್ತಮವಾಗೈತಿ. ಅವಾಗೆಲ್ಲ ಮೊದಲೇನು ಸಬ್ಸಿಡಿ ತೆಗಿತಿದ್ದಿಲ್ಲ. ಈಗ ರೈತರಿಗೆಲ್ಲ ಭಾರಿ ಅನ್ಯಾಯ ಆಗಕಚ್ಚೈತಿ. 1700 ರೂಪಾಯಿ ಗೊಬ್ಬರದ್ದು ಇವತ್ತು 2200 ರೂಪಾಯಿ. ಆಮ್ಯಾಗ ರೋಡು ಚರಂಡಿಗಳೆಲ್ಲ ಕಾಂಗ್ರೆಸ್ನವ್ರು ಅತಿ ಹೆಚ್ಚುವಾಗಿ ಮಾಡಿದಾರೆ. ಮಲ್ಲಣ್ಣನವರು ನಮ್ಮ ದಾವಣಗೆರೆ MLA ಕ್ಷೇತ್ರಕ್ಕೆ ಆದ್ರೆ ಮನೆ ಸೋತದಾರ. ಆದ್ರೆ ಈಗ ಮತ್ತೆ HP ಮಂಜಪ್ಪನವ್ರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಡೋದಾರ. ಅವರೇ ಗೆಲ್ತಾರಂತ ನಿರೀಕ್ಷತೆಯಿಂದ ಹೇಳ್ತಾರೆ. ಹಾಂ, ಅಂದ್ರೆ ನೀವು ಹೇಳೋ ಪ್ರಕಾರ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿ ಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಖಚಿತವಾಗಿ ಆಗ್ತಾರೆ. ಖಚಿತವಾಗಿ ಕೂಡ ಆಗ್ತಾರೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತೊಬ್ರು ಇದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. BJP ಬರುತ್ತೆ ಸರ್. BJP ಬರುತ್ತೆ ಸರ್. ಯಾಕೆ ಸರ್, ಕಾಂಗ್ರೆಸ್ ಯಾಕೆ ಬರಲ್ಲ ಸರ್? ಕಾಂಗ್ರೆಸ್ಸು ಈಗಾಗಲೇ ಸುಮಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದನೂ ಕಾಂಗ್ರೆಸ್ಸೇ. ಹೌದಾ? ಏನು ಚೇಂಜಸ್ ಅಂತ ಏನಿಲ್ವಲ್ಲ. ಏನಾದರೂ ಚೇಂಜಸ್ ಬೇಕಲ್ವಾ? ಸೊ ಚೇಂಜಸ್ ಬೇಕಂದರೆ ಮೋದಿಯವರೇ ಬರಬೇಕು, BJPನೇ ಬರಬೇಕು. 100% BJP ಬರುತ್ತೆ, ಇದರಲ್ಲೇನು ಎರಡನೇ ಮಾತಿಲ್ಲ ಸರ್. 100% ಮೋದಿಯವರು ಪ್ರಧಾನಿ ಆಗ್ತಾರೆ. 100% 1000% BJP ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತೊಬ್ರು ನಮ್ಮ ಜೊತೆಗೆ ಯುವಕರಿದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ಸರ್, ದೇಶ ಉಳಿಬೇಕಂದ್ರೆ ಫಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಬೇಕು. ಯಾಕಂದರೆ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಯಾವುದೇ ಥರದ ಪರಿಣಾಮಗಳು ಮೊದಲೇ ಬೀಳ್ತಿದ್ದಿಲ್ಲ. ಇವಾಗ ನಮ್ಮ ಭಾರತ ದೇಶ ಅಂದರೆ ಐಡೆಂಟಿಫೈ ಮಾಡೋಕ್ಕೆ ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ ಅವರು. ಅದಕ್ಕೆ ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಕೂಡ ಆಗ್ಬೇಕಂತ ಕೂಡ ತಿಳಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೆಸರು? ಹರೀಶ್ ಅಂತ ಸರ್. ಸರ್, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಸರ್ ನಿಮ್ಮ ಪ್ರಕಾರ? ಸರ್, ಈಗಿನ ಸನ್ನಿವೇಶ ಇದಕ್ಕೆಲ್ಲ ನೋಡಿಕೊಂಡ್ರೆ ಮೋದಿ ಸರ್ಕಾರ ಚೆನ್ನಾಗಿ ಅನಿಸುತ್ತೆ. ಯಾಕೆ ಸರ್, ರಾಹುಲ್ ಗಾಂಧಿ ಅವರು ಸರ್ಕಾರ ಸರಿ ಇಲ್ವಾ, ಹೇಗೆ ಸರ್? ಅಧಿಕಾರ ಮಾಡಬೇಕಂದ್ರೆ ಅವರಿಗೆ ಒಂದು ಅಡ್ಮಿನಿಸ್ಟ್ರೇಷನ್ ಪವರ್ ಬೇಕಲ್ಲ ಸರ್. ಆ ರಾಹುಲ್ ಗಾಂಧಿಗೆ ಆ ಅಡ್ಮಿನಿಸ್ಟ್ರೇಷನ್ ಪವರ್ ಇಲ್ಲ ಅನಿಸುತ್ತೆ ನಮ್ಮ ಪ್ರಕಾರ. ಏಕೆಂದರೆ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ನೋಡಿದಾಗ ಮೋದಿಯವರು ಏನು ಮಾಡಿದರು, ಒಬ್ಬ ವ್ಯಕ್ತಿ ಇಡೀ ಇಂಡಿಯಾಕ್ಕೆ ಹೆಸರುವಾಸಿ ಆಗಬೇಕಂದ್ರೆ ಒಬ್ಬ ವ್ಯಕ್ತಿ ಮೋದಿ. ಈಗಿರೋದೆಲ್ಲ ಅಲೆ ಇರೋದು ಮೋದಿದಷ್ಟೇ ಅಲ್ವಾ? ರಾಹುಲ್ದು ಇದೆನಾ? ಇಲ್ಲಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ
ಅಂದರೆ ಈ ಭಾರತನ ಮುನ್ನಡೆಸ್ಬೇಕಂದ್ರೆ ಆ ಒಬ್ಬ ವ್ಯಕ್ತಿ ಇರಬೇಕು. ಮೊದಲೇ ಹೆಂಗೆ ಹಿಟ್ಲರ್ ಹೆಂಗೆ ಇಡೀ ಪ್ರಪಂಚನ ಆಳ್ಬೇಕಂತಿದ್ನ ಈ ಇಂಡಿಯಾನ ಒಂದು ಮುಂದುವರೆದ ರಾಷ್ಟ್ರ ಮಾಡಬೇಕಂದ್ರೆ ಮೋದಿಯವ್ರು ಬರಬೇಕು. ಮತ್ತೊಬ್ರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ತೆ ಸರ್. ಸರ್, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ನಿಮ್ಮ ಪ್ರಕಾರ? ನಮ್ಮದು ಕೂಡ ಅದೇ ಸರ್, BJP ಮೋದಿ ಸರ್ಕಾರನೇ ಬರ್ಬೇಕಂತ 100%. ಸರ್, ಹಾಗಾದ್ರೆ ರಾಹುಲ್ಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ ಸರ್? ಆ ಥರನೇ ಈಗ 50% ಆಲ್ರೆಡಿ ಕೊಟ್ಟಿದೆ. ಈಗ ಇನ್ನು 50% 70% ಅಲ್ಲಿ ಮೋದಿ ಸರ್ಕಾರ ಎಲ್ಲ ಯೂತ್ಸಿಗಾಗಲಿ ಏನಾರಾಗಲಿ ಯಜಮಾನ್ರಿಗೆ ಎಲ್ಲ ಫೆಸಿಲಿಟಿ ಎಲ್ಲ ಸಿಕ್ಕಿದೆಯಲ್ಲ, ಹಾಗಾಗಿ ಇದೇ ಬೆಟ್ರ್ ಸರ್. ಸರಿ, ಓಕೆ. 50 ವರ್ಷಗಳಿಂದ ಕೂಡ ಆಡಳಿತ ಕೊಟ್ಟರು, ಏನನ್ನ ಮಾಡಿಲ್ಲ. ಹಾಗಾಗಿ ಮತ್ತೊಂದು ಚಾನ್ಸ್ ಕೊಡಿ ಅಂದಾಗ ಇಲ್ಲಿ ಯುವಕರು ಹೇಳ್ತಾ ಇದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಮತ್ತಷ್ಟು ಕೇಳೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನವೀನ್ ಅಂತ ಹೇಳಿ ನಮ್ಮ ಹೆಸರು. ಸರ್ ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಪ್ರಕಾರ? ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸರ್. ಈಗ ಯಾಕೆ ಸರ್ ರಾಹುಲ್ ಸರ್ಕಾರ ಬರಲ್ವಾ? ಅವ್ರ ಸರ್ಕಾರ ಬಂದ್ರೆ ಏನು ಮಾಡಿದೆ ಸರ್? 50 ವರ್ಷದಿಂದ ಬಂದಿದೆ, ಏನು ಮಾಡಿದೆ ಸರ್ಕಾರ? ಸರ್ಜಿಕಲ್ ಸ್ಟ್ರೈಕ್ ಒಂದ್ಸಲ ಸ್ಟ್ರೈಕ್ ಮಾಡಿದ್ರು. ಸರ್ಜಿಕಲ್ ನಮ್ಮ ಸೈನಿಕರು ಎಷ್ಟು ಜನ ಸತ್ರು? ಈಗ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಏನು ಮಾಡಿದ್ರು ಅವರೆಲ್ಲ? ಏನು ಮಾಡಿ ಒಂದ್ಸಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿಲ್ಲ. ಎಷ್ಟು ಜನ ನಮ್ಮ ಇಂಡಿಯಾದ ಇದರಲ್ಲಿ ಆರ್ಮಿಗಳು ಎಲ್ಲ ಇದು ಆದರು. ಅದಕ್ಕೂ ನಮಗೆ ಮೋದಿ ಸರ್ಕಾರ ಬೇಕೇ ಬೇಕು. ಹಾಗಾಗಿ ಮೋದಿ ಸರ್ಕಾರ ಬೇಕೇ ಬೇಕು ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿನ ನಿಮಗೆ ಒತ್ತು ಕೊಡ್ತೀನಿ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಕೇಳೋಣ. ಸರ್, ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಬಸವರಾಜ್ ಅಂತ. ಸರ್ ಹೇಳಿ ಸರ್, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ? ಇಲ್ಲ, ಮೋದಿ ಚೆನ್ನಾಗಿ ಮಾಡಿದ್ದಾನೆ. ಮೋದಿ ಚೆನ್ನಾಗಿ ಸರ್, ರಾಹುಲ್ ಚೆನ್ನಾಗಿ ಮಾಡೋದು ಹಾಗಾದ್ರೆ? ಇಲ್ಲ, ಅವರು 60 ವರ್ಷ ಆಳಿದ್ರಲ್ಲ ಅವರು. ಹಾಂ, ಮೋದಿ ಚೆನ್ನಾಗಿ ಮಾಡಿದ್ದಾನೆ, ಅವ್ರಿಗೆ ಇನ್ನೊಂದು ಅವಕಾಶ ಕೊಡ್ಬೋದು. ಸರ್, 60 ವರ್ಷ ಆಡಳಿತ ಮಾಡಿದ್ರೆ ಏನನ್ನು ಕೊಟ್ಟಿಲ್ವಾ ಕಾಂಗ್ರೆಸ್? ಇಲ್ಲ, ಕೊಟ್ಟಿದ್ದಾರೆ, ಬಟ್ ಮೋದಿ ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದಾನೆ. 5 ವರ್ಷದಲ್ಲೇ ಅವ್ರಿಗಿಂತ ಭಾಳ ಸಾಧನೆ ಮಾಡಿದ್ದಾರೆ. ಹಾಗಾಗಿ ನೀವು ಮೋದಿಗೆ ವೋಟ್ ಮಾಡಿ. ಹಾಗಾಗಿ ನರೇಂದ್ರ ಮೋದಿಯನ್ನೇ ಗೆಲ್ಲಿಸ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿನ ಕೊಡ್ತೀನಿ. ನಮಸ್ಕಾರ. ವೋಟಿಂಗ್ ಇದೆಯಾ ನಿಮ್ಮದು? ಹಾಂ, ಇದೆ. ಯಾವ ಪಕ್ಷಕ್ಕೆ? BJP. ಯಾಕೆ ಕಾಂಗ್ರೆಸ್ ಬೇಡವಾ? ಇಲ್ಲ, ಬೇಡ. ಯಾಕೆ? ಅವರು ಅಷ್ಟೊಂದು ಸರಿಯಾಗಿ ಇದು ಮಾಡಲ್ಲ, ಇಂಪ್ರೂವ್ಮೆಂಟ್ ಮಾಡಲ್ಲ ಇಂಡಿಯಾನ. ಅವರಿಂದ ಏನು ಉದ್ಧಾರ ಆಗಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಬೇಡ ಅವರು ಅಷ್ಟೇ. ಹಾಗಾಗಿ ಯಾವುದೇ ಥರದ ಇಂಪ್ರೂವ್ಮೆಂಟ್ ಆಗಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಚಹಾ ಕುಡಿತಾ ಮಾತಾಡ್ತಾರೆ. ಅವ್ರು ಏನೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ತೆ. ವೋಟಿಂಗ್ ಇದೆಯಾ ನಿಮ್ಮದು? ಹಾಂ, ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ನಿಮ್ಮ ಪ್ರಕಾರ? BJP ಮೋದಿ. ಅದಕ್ಕೆ ಟೀ ಕುಡಿತಿದ್ರಾ ಏನು? ಟೀ ಕುಡಿತಾ ಇದ್ದೆ. ಯಾಕೆ ಕಾಂಗ್ರೆಸ್ ಪಕ್ಷ ಬೇಡವಾ ನಿಮಗೆ? ರಾಹುಲ್ ಗಾಂಧಿ ಏನು ಅಷ್ಟೊಂದು ಇದಿಲ್ಲ. ಮೋದಿ ಅವರು ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ, ಹಂಗಾಗಿ ಅದು ಮೋದಿಗೆ. ಓಕೆ, ಮೋದಿ ಅವರು ಇಂಪ್ರೂವ್ಮೆಂಟ್ ಚೆನ್ನಾಗಿದೆ, ಹಾಗಾಗಿ ಮೋದಿಗೆ ಓಟನ್ನು ಹಾಕ್ತೀವಿ ಅಂತ ಇಲ್ಲಿ ಮಹಿಳೆಯರು ತಿಳಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ಸರ್, BJPನೇ ಬರಬೇಕು. ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆಗಬೇಕು. ಯಾಕೆ ರಾಹುಲ್ ಬೇಡವಾ? ರಾಹುಲ್ ಗಾಂಧಿ ಬೇಡ ಸರ್. ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ? ಚಾನ್ಸ್ ಇಲ್ಲ ಸರ್. ನಾವು ಆ್ಯಕ್ಚುಲಿ 28 ವರ್ಷ ಆಯ್ತು ನಾವೀಗ ಹುಟ್ಟಿ ಬಂದು. ಒಬ್ಬ ಪ್ರಧಾನಮಂತ್ರಿ ಇಷ್ಟೊಂದು ನಮ್ಮ ಇಂಡಿಯಾದ ರೈಟ್ಸ್ ಐತೆ ಅಂತ ನರೇಂದ್ರ ಮೋದಿ ಬಂದರೆ ನಮಗೆ ಗೊತ್ತಾಗಿದ್ದು. ಆದ್ದರಿಂದ ನರೇಂದ್ರ ಮೋದಿ ಅವರೇ ಆಗಬೇಕು. 100% ಅವರೇ ಆಗ್ತಾರೆ, ಯಾವುದೇ ಡೌಟ್ ಇಲ್ಲ. ನಮ್ಮ ಓಟು BJPಗೆ. ಅವ್ರ ಅಭ್ಯರ್ಥಿ ಯಾರೇ ಆಗಿರಲಿ BJP ಪಕ್ಷನೇ ಬರ್ಬೇಕು ನಮಗೆ. ನಮ್ಮ ಓಟು BJPಗೆ ಅಂತ ಕೂಡ ಇಲ್ಲಿ ಯುವಕರು ಹೇಳ್ತಾ ಇದ್ದಾರೆ. ಮತ್ತೊಬ್ರು ಇದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ. ಇಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? BJP. ಯಾಕೆ ಸರ್, ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ. ಯಾಕೆ? ಕಾಂಗ್ರೆಸ್ ಏನು ಕೆಲಸ ಮಾಡಲ್ಲ, ಅದಕ್ಕೆ BJPನೇ ಬರ್ಬೇಕು. ನರೇಂದ್ರ ಮೋದಿಗೆ ಸಪೋರ್ಟೆಡ್ ನಾವು. ಯೂತ್ ಐಕಾನ್ DBG ಆಗಲಿ ಎಲ್ಲ ಕಡೆಯೂ ನರೇಂದ್ರ ಮೋದಿನೇ. ನರೇಂದ್ರ ಮೋದಿಗೆ ಓಟ್ ಹಾಕೋದು. ಅದಕ್ಕಿಂತನೇ ನಮ್ಮ ಮಲ್ಲಣ್ಣ, ನಮ್ಮ ಗಣೇಶಣ್ಣ ಆಗಲಿ ಬಕೇಶಣ್ಣ ಆಗಲಿ ನೆಕ್ಸ್ಟ್ BJPಗೆ ಸೇರ್ಪಡೆ ಹಾಕೋರು. ಅದಕ್ಕೆ ನಾವು ಕಾಂಗ್ರೆಸ್ಸಿಗೆ ನಿಲ್ತಿಲ್ಲ, ಮಲ್ಲಣ್ಣವರು ನಿಲ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಅವರು BJP ಬರ್ತಾರೆ, ಮಲ್ಲಣ್ಣವರು BJP ಬರ್ತಾರೆ. ಅದಕ್ಕೆ ಎಲ್ಲ BJPನೇ ಸಪೋರ್ಟು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು, ದೇಶಕ್ಕೆ ನರೇಂದ್ರ ಮೋದಿ ಬರಬೇಕು. ಅದಕ್ಕೋಸ್ಕರ ನಮ್ಮ ಮಲ್ಲಣ್ಣವರು ನಿಲ್ತಿಲ್ಲ. ನಮ್ಮ ಮಲ್ಲಣ್ಣವರು BJPಗೆ ಬರಬೇಕಂತ ನಾವು ಕೇಳ್ತಾ ಇದ್ದೀವಿ. ಎಲ್ಲ ಜನ ದಾವಣಗೆರೆ DVG ಎಲ್ಲ ಹೇಳ್ತಿದ್ದಾರೆ. ನೆಕ್ಸ್ಟ್ ಮಲ್ಲಣ್ಣವರು BJP ಬರಬೇಕು. ಓಕೆ, ಮುಂದಿನ ಸೇರ್ಪಡೆಗಳು ಕೂಡ ವಿಭಿನ್ನವಾಗಿ ಚೇಂಜ್ ಆಗುವಂಥ ಸಾಧ್ಯತೆ ಕೂಡ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತೊಬ್ಬ ಯುವಕರು ನನ್ನ ಜೊತೆಗಿದ್ರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಇವತ್ತು ಸರ್ವೇ ಸಾಮಾನ್ಯವಾಗಿ ಯುವಕರ ಪಾತ್ರ ಬಹುಮುಖ್ಯವಾಗಿ ಬೇಕು. ನಮ್ಮ ದೇಶವನ್ನು ಕಟ್ಟಕ್ಕೆ ನಮ್ಮ ಯುವಕರ ಪಾತ್ರ ಬಹುಮುಖ್ಯವಾಗಿದೆ ಅಂತಲೇ ಹೇಳ್ಬೋದು. ಅಂತಹ ಯುವಕರು ನನ್ನ ಜೊತೆಗಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ಹಾಂ ಸರ್, ನಮಸ್ಕಾರ. ನಿಮ್ಮ ಹೆಸರು? ಮನೋಜ್ ಕುಮಾರ್ ಅಂತೇಳಿ. ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ಸರ್, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಅಂದ್ಕೊತಿದ್ದೀವಿ. ಕೇಂದ್ರದಲ್ಲಿ BJPನೇ ಬರಬೇಕು. ಆ್ಯಕ್ಚುಲಿ ನಾವು ಮಲ್ಲಣ್ಣರ ಅಭಿಮಾನಿಗಳು, ಮಲ್ಲಣ್ಣವರ ಫಾಲೋವರ್ಸ್. ನಾವು BJPನೇ ಬರಬೇಕು, ಕೇಂದ್ರದಲ್ಲಿ BJPನೇ ಬರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಮೋದಿ ಬಂದರೆ ಚೆನ್ನಾಗೆ ನೋಡ್ತಾನೆ. ಇನ್ನೂ ಏನಾಗುತ್ತೋ ಗೊತ್ತಿಲ್ಲವಲ್ಲ ಮುಂದೆ.
ಕೇಂದ್ರದಲ್ಲಿ ಬಿಜೆಪಿ ಬಂದ್ರೆ ಪಾಡ, ಆದ್ರೆ ನಾವು ಇಲ್ಲಿನ ನಾಯಕತ್ವವನ್ನು ಗೌರವಿಸ್ತೀವಿ. ಇಲ್ಲಿಯ ಮಲ್ಲಣ್ಣನವರು ಕೂಡ ಒಳ್ಳೆಯ ಕಾರ್ಯನಿರ್ವಹಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ, ಏನನ್ನು ಹೇಳ್ತಾರೆ ಕೇಳೋಣ. ರಾಮಣಕೋ ಬಳಿಯಲ್ಲಿರ್ತಕ್ಕಂಥ ಪದ್ದು ಕಾಫಿ ಬಾರ್ ಹತ್ರ ನಾನಿದ್ದೀನಿ. ಇಲ್ಲಿ ಸರಿಸುಮಾರು ಹಲವಾರು ಜನಗಳು ಕೂಡ ಟೀ ಕುಡಿಯಕ್ಕೆ ಬರ್ತಾರೆ. ಆ ಟೀ ಕುಡಿಯೋರು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಪಬ್ಲಿಕ್ಸ್ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ರಾಜು ಅಂತ. ರಾಜು ಸರ್ ಹೇಳಿ, ಏನು ಮಾಡ್ತಾ ಇದ್ದಾರೆ ರಾಜು ಸರ್? ನಮ್ಮದು ಫೋಟೋಗ್ರಫಿ ಇದೆ ಸರ್ ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಕಾಂಗ್ರೆಸ್. ಯಾಕೆ ಸರ್ ಬಿಜೆಪಿ ಬೇಡವಾ? ಈ ರೇಸೆ ಬೇಡ. ಬೇಡ. ಯಾಕೆ? ಯಾಕಂದ್ರೆ ಅವ್ರು ಬಂದ್ಮೇಲೆ GST ನೋಟ್ ಬ್ಯಾನ್ ಅವು ಇವು ಮಾಡಿ ನಮ್ಮ ವ್ಯವಹಾರಗಳೆಲ್ಲ ಸತ್ಯಾನಾಶ ಮಾಡಿಟ್ಟಿದ್ದಾರೆ. ಆಮೇಲೆ 3 ಸಲ MP 5 ಸಲ ದಾವಣಗೆರೆ MP ಆದ್ರೂ ಒಂದು ಹೇಳ್ಕೊಳಂತ ಒಂದು ಹೇಳಕ್ಕೆ ಕೆಲಸ ಮಾಡಿಲ್ಲ ಅವ್ರು. ಬರೀ ಮೋದಿ ಮೋದಿ ಅಂತ ಓಟ್ ಕೇಳ್ತಾರೆ ಹೊರತು ಅವ್ರು ಪರ್ಸ್ನಲಿ ಏನಿಲ್ಲ ಅವ್ರು. ಅದಕ್ಕೋಸ್ಕರ ಕಾಂಗ್ರೆಸ್ ಆಗ್ಬೇಕು. ಕಾಂಗ್ರೆಸ್ಸಿಂದ ನಮ್ಮ ಸಿಟಿ ಪೂರ್ತಿ ಇಂಪ್ರೂವ್ಮೆಂಟ್ ಆಗಿದೆ, ಜನಕ್ಕೆ ಕೆಲಸ ಸಿಕ್ಕಿದೆ, ಎಲ್ಲನೂ ಆಗಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು. ಮತ್ತೊಬ್ಬರು ಇದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ಲಿಂಗರಾಜ್ ಅಂತ. ಲಿಂಗರಾಜ್ ಸರ್ ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? BJP ಬರಬೇಕು ಸರ್. ಕಾಂಗ್ರೆಸ್ ಬೇಡವಾ? ಯಾಕೆ? ಕೇಂದ್ರದಲ್ಲಿ ಮೇನ್ ಮೋದಿ ಅವ್ರು ಬೇಕು. ಕೇಂದ್ರದಲ್ಲಿ ಮೋದಿ ಅವ್ರು ಬೇಕು. ಕೇಂದ್ರದಲ್ಲಿ ಮೋದಿ ಬರ್ಬೇಕಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ಸಂಧ್ಯಾ ಸರ್. ವೋಟಿಂಗ್ ಇದೆಯಾ ನಿಮ್ದು? ಸರ್. ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ಮೋದಿಜಿ ಪಕ್ಷ ಸರ್. BJP ಬರಬೇಕು. ಯಾಕೆ ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ ಸರ್. ಯಾಕಂದ್ರೆ ಮೋದಿಜಿಯವರು ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೂ ತುಂಬ ಒಳ್ಳೆಯದು ಮಾಡಿದ್ದಾರೆ. ರೈತರಿಗೆ ಬಡವರು ತಕ್ಕೊಲ್ಲ ಅಂತ ಅದು ಮಾಡಿದ್ದಾರೆ ಸರ್. ಅವರು ಅನುಕೂಲ ಮಾಡಿದ್ದಾರೆ. ಅದಕ್ಕೆ ಮೋದಿಜಿ ಬರಬೇಕು ಸರ್. ಮೋದಿಜಿ ಬಂದರೆ ನಮ್ಮ ಜಿಲ್ಲೆಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಇಂಡಿಯಾದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಹಾಗಾಗಿ ಮೋದಿ ಅವರು ಬರಬೇಕು. ಎಲ್ಲ ಥರದ ವಿದ್ಯಾರ್ಥಿಗಳಿಗೆ ಸವಲತ್ತುಗಳು ಕೂಡ ಸಿಕ್ಕಿದೆ ಅಂತ ಕೂಡ ಇಲ್ಲಿ ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದಾರೆ. ಹೋಟೆಲಿನ ಮಾಲೀಕರು ನನ್ನ ಜೊತೆಗಿದ್ದಾರೆ, ಅವ್ರಿಗೆ ಕೇಳೋಣ. ಸರ್ ನಮಸ್ಕಾರ. ಸರ್ ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ನಾವೀಗ ಕಾಂಗ್ರೆಸ್ ಪಕ್ಷದವರು. ನಮ್ಮ ಹೆಡ್ ಆಫೀಸು ನಮ್ಮ ಬಾಸ್ ಕಾಂಗ್ರೆಸ್ನವರು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದು. ಕಾಂಗ್ರೆಸ್ ಪಕ್ಷ ವೋಟ್ ಹಾಕೋದು. ಆದರೆ ಈ ಸಲ ಅವ್ರು ನಿಂತಿಲ್ಲ. ಈ ಸಲ ಯಾವುದಕ್ಕೆ ಹಾಕ್ತೇವೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತು ನಮಗೆ. ಅಂದ್ರೆ ಇನ್ನೂ ಡಿಸೈಡ್ ಮಾಡಿಲ್ಲ, ಇಲ್ಲಿವರೆಗೂ ವೋಟ್ ಹಾಕೋದು ಡಿಸೈಡ್ ಮಾಡಿಲ್ಲ ಅಂತ ಕೂಡ ಹೇಳ್ತಿದ್ರೆ. ಇಲ್ಲಿವರೆಗೂ ತಾವು ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ಸಿಗೆ ಕೊಟ್ಕೊಂಡ್ ಬಂದಿದ್ದೀರಾ, ಈಗ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆಗ್ಬೋದು, ಚೇಂಜ್ ಆಗ್ಬೋದು ಅಂತ ಕೂಡ ಹೇಳ್ತಿದ್ರೆ. ಮತ್ತಷ್ಟು ಮಾಹಿತಿನ ಕೊಡ್ತೀನಿ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ಹೇಳಿ, ನಿಮ್ಮ ಹೆಸರು? ನಾಗರಾಜ ಅಂತ. ನಾಗರಾಜ್ ಹೇಳಿ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ? ಮೋದಿ. ಮೋದಿ. ಯಾಕೆ ಕಾಂಗ್ರೆಸ್ ಬೇಡವಾ? ಇಲ್ಲ. ಯಾಕೆ ಬೇಡ ಅಂತ? ಬೇಡ, ಅದೇ ರೀಸನ್ ಹೇಳಿ. ಮೋದಿ ಸರ್ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ, ಅವರೇ ಬರಲಿ ಅಂತ ನಮ್ಮ ಆಸೆ. ಓಕೆ, ಮೋದಿ ಅವರು ಒಳ್ಳೆ ಉತ್ತಮವಾದ ಆಡಳಿತ ಮಾಡಿದ್ದಾರೆ, ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಮೋದಿ ಅವರೇ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಹನುಮಂತಣ್ಣವರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಗದಷ್ಟು ಮಾಹಿತಿನ ನಿಮಗೆ ಒತ್ತು ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.